ನಿವೃತ್ತ ಡಿಜಿ ಓಂ ಪ್ರಕಾಶ್ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡಕ್ಕೆ ಎಫ್ಐಆರ್ ಕಾಪಿ ಲಭ್ಯವಾಗಿದೆ. ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಡಿಜಿ ಓಂ ಪ್ರಕಾಶ್ ಅವರ ಮಗ ಕೊಟ್ಟಂತಹ ಒಂದು ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅಮ್ಮ ಹಾಗೂ ಸಹೋದರಿ ಕೊಲೆ ಮಾಡಿರುವಂತ ಶಂಕೆ ಇದೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಶವದ ಪಕ್ಕದಲ್ಲಿ 2 ಚಾಕು ಹಾಗೂ 1 ಬಾಟಲ್ ಬಿದ್ದಿತ್ತು. ಮಗ ಕಾರ್ತಿಕೇಶ್ ದೂರಿನ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಕೊಲೆ ಆರೋಪ ಸಾಬೀತಾದಲ್ಲಿ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಿಕ್ಕೆ ಅವಕಾಶ ಇರುವಂಥದ್ದು. ತನಿಖೆಯ ಸಂದರ್ಭದಲ್ಲಿ ಏನೇನೆಲ್ಲ ಮಾಹಿತಿಗಳು ಸಿಗ್ತಾ ಹೋಗ್ತವೆ, ಯಾವ ಕಾರಣ ಅನ್ನುವಂಥದ್ದೆಲ್ಲದೂ ಕೂಡ ಗೊತ್ತಾಗಬೇಕಾಗಿದೆ. ಮತ್ತೆ ಈ ಒಂದು ಕೊಲೆಯನ್ನ ಮಾಡಿರುವಂಥದ್ದು ಈಗ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಆ ಪಲ್ಲವಿಯವರೇ ಹೇಳಿದ್ದಾರೆ. ಪೊಲೀಸರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಣೆಯ ಟೈಮ್ನಲ್ಲಿ ಅವರ ಮಗಳು ಕೃತಿ ಕೂಡ ಹೇಳಿರುವಂಥದ್ದು. ಸೊ ಹೀಗಾಗಿ ಏನಾಗುತ್ತೆ ಮುಂದೆ ಕಾದ್ ನೋಡಬೇಕು. ಆ ಎಫ್ಐಆರ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಹೋದಾದ್ರೆ, ನನ್ನ ತಾಯಿಯಿಂದ ತಂದೆಗೆ ಕೊಲೆ ಬೆದರಿಕೆ ಇತ್ತು. ಕಳೆದೊಂದು ವಾರದಿಂದ ಬೆದರಿಕೆಯನ್ನ ಹಾಕ್ತಾ ಇದ್ರು ಇವರು. ಕೊಲೆ ಬೆದರಿಕೆ ಹಿನ್ನೆಲೆಯಲ್ಲಿ ತಂಗಿ ಮನೆಯಲ್ಲಿದ್ದಂಥ ಓಂ ಪ್ರಕಾಶ್, ತಂಗಿ ಮನೆ ಅಂದರೆ ಓಂ ಪ್ರಕಾಶ್ ಅವರ ಸಹೋದರಿಯ ಮನೆಯಲ್ಲಿ ಅವರಿಗೆ 2.2 ಎಕರೆ ಕೊಟ್ಟಿದ್ದಂಥ ಕಾರಣಕ್ಕೋಸ್ಕರನೇ ಕೊಲೆ ಅಂತೆಲ್ಲ ಹೇಳಲಾಗ್ತದೆ. ಅದೊಂದೇ ಕಾರಣ ಇರಲ್ಲ, ನೂರಾರು ಕಾರಣಗಳಿರ್ತವೆ. ಯಾಕಂದರೆ ಇದು ಸಾಕಷ್ಟು ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇರುವಂಥ ಕಿರಿಕಿರಿ ಡಿಸ್ಪ್ಯೂಟ್ ಅವ್ರ ಕುಟುಂಬದಲ್ಲಿ. ಓಂ ಪ್ರಕಾಶ್ರನ್ನ ವಾಪಸ್ ಕರೆತಂದಿದ್ದಂಥ ಪುತ್ರಿ ಕೃತಿ ಬಲವಂತವಾಗಿ ಮನೆಗೆ ಕರೆತಂದಿದ್ರಂತೆ. ಪುತ್ರಿ ಕೃತಿ ಅವರು ಖಿನ್ನತೆಯಿಂದ ಬಳಲ್ತಾ ಇದ್ರಂತೆ ಪತ್ನಿ ಪಲ್ಲವಿ ಮತ್ತು ಪುತ್ರಿ ಕೃತಿ. ಖಿನ್ನತೆಯಿಂದ ಪ್ರತಿನಿತ್ಯ ಓಂ ಪ್ರಕಾಶ್ ಅವರ ಜೊತೆ ಜಗಳ ಆಡ್ತಾ ಇದ್ರಂತೆ. ಪಲ್ಲವಿ ಹಾಗೂ ಕೃತಿಯೇ ಕೊಲೆ ಮಾಡಿರುವಂತ ಅನುಮಾನ ಇದೆ. ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಆ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HSR ಲೇಔಟ್ ಪೊಲೀಸರಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಆರೋಪಿಗಳ ಫಿಂಗರ್ ಪ್ರಿಂಟ್ ಅನ್ನ ಪಡೆದಿದ್ದಾರೆ ಪೊಲೀಸರು. ಮೇಯ್ನಾಗಿ ಈಗ ಚಾಕುಗೂ ಮತ್ತೆ ಇವರ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಮೇನ್ ಎವಿಡೆನ್ಸ್ ಅದು. ಯಾಕೆಂದರೆ ಚಾಕುವಿನಿಂದ ಚುಚ್ಚಿನೇ ಅಲ್ವಾ ಸಾಯಿಸಿರುವಂಥದ್ದು 8ರಿಂದ 10 ಬಾರಿ. ಸೊ ಆ ಪ್ರಿಂಟ್ ಮ್ಯಾಚ್ ಆದರೆ, ಫಿಂಗರ್ ಪ್ರಿಂಟ್ ಮ್ಯಾಚ್ ಆದರೆ ಅಲ್ಲಿಗೆ ಲಾಕ್ ತಗಲಾಕೊಂಡ್ರು. ಪಲ್ಲವಿ ಕೃತಿ ಬೆರಳಚ್ಚು ಸಂಗ್ರಹಿಸಿರುವಂಥದ್ದು FSL ಮತ್ತು ಬೆರಳಚ್ಚು ತಜ್ಞರು. FSLನಿಂದ ಚಾಕು, ಮೃತದೇಹದ ಮೇಲಿದ್ದಂಥ ಬೆರಳಚ್ಚನ್ನು ಸಂಗ್ರಹ ಮಾಡಲಾಗಿದೆ. HSR ಠಾಣೆಯಲ್ಲಿ ಬೆರಳಚ್ಚು ಸಂಗ್ರಹಿಸ್ತಾ ಇರುವಂಥ ಪೊಲೀಸರು ಈಗ ಖಿನ್ನತೆ ಅಂತ ಬೇರೆ ಹೇಳಿರುವಂಥ ಹಿನ್ನೆಲೆಯಲ್ಲಿ ಆ ಖಿನ್ನತೆ ಅನ್ನುವಂಥದ್ದು ಇವರನ್ನು ಏನಾದರೂ ಸೇಫ್ ಮಾಡಿಬಿಡುತ್ತಾ, ಈಗೊಂದು ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಯಾಕೆಂದರೆ ಮಾನಸಿಕ ಅಸ್ವಸ್ಥರಾಗಿದ್ರ ಅವರು, ಮಾನಸಿಕ ಅಸ್ವಸ್ಥರಾಗಿ ಈ ರೀತಿಯಾಗಿ ಪ್ರಕರಣದಲ್ಲಿ ಭಾಗಿಯಾಗ್ಬಿಟ್ರ ಅಂದರೆ ಅದೊಂದು ರೀತಿಯಾದಂಥ ಮಾನವೀಯತೆ ನೆಲೆಗಟ್ಟೆಲ್ಲ ಬಂದ್ಬಿಡುತ್ತೆ. ಸೊ ಹೀಗಾಗಿ ಕಾದು ನೋಡಬೇಕು ಈ ಪ್ರಕರಣ ಯಾವ ರೀತಿಯಾಗಿ ಸಾಗುತ್ತೆ. ಇವರು ಈ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಅಮ್ಮ ಮಗಳ ಮೇಲೆ ಏನು ಶಿಕ್ಷೆ ಆಗುತ್ತೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿರಾಜು, ಕಾರ್ತಿಕೇಶ್ ಓಂ ಪ್ರಕಾಶ್ ಅವರ ಪುತ್ರ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಆ ಎಫ್ಐಆರ್ನ ಮೇನ್ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಆರೋಪ ಸಾಬೀತಾಗಿದೆ ಆದರೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತ ಬೇರೆ ಇದೆಯಲ್ಲ. ಅವರು ದೂರನ್ನ ಕೊಡಬೇಕಾದ್ರೆ ಖಿನ್ನತೆ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ಮಾನಸಿಕ ಅಸ್ವಸ್ಥರು ಅನ್ನುವಂಥದ್ದು ಏನಾದರೂ ಆಗ್ಬಿಟ್ರೆ ಮತ್ತೆ ಈ ಒಂದು ಕೇಸ್ನಿಂದ ಎಸ್ಕೇಪ್ ಆಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ ನೋಡ್ತಾ ಹೋದಾದ್ರೆ ಅಂತ. ಖಂಡಿತ ಪೃಥ್ವಿ, ಈಗ ಕೊಟ್ಟಿರುವಂಥ ಒಂದು ದೂರಿನಲ್ಲಿ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿ ಈ ರೀತಿ ಕೃತ್ಯವನ್ನು ಮಾಡಿದಾರೆ ಅನ್ನೋದು ಮೆನ್ಷನ್ ಕೂಡ ಆಗಿರೋದು. ಆದ್ದರಿಂದ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಇದನ್ನು ಕೂಡ ಪೊಲೀಸರು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಇಬ್ಬರ ವಿರುದ್ಧ ಪೊಲೀಸರು FIR ಅನ್ನು ದಾಖಲು ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಪಲ್ಲವಿ ಮತ್ತು ಕೃತಿ ವಿರುದ್ಧ ಒಂದು ಈಗ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಇದ್ರ ಬಗ್ಗೆ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರೋದು. ಆನಂತರ ಅವರ ಒಂದು ಪಾತ್ರ ಏನಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ಬಯಲಿಗೆ ಎಳಿತಾರೆ. ಮತ್ತು ಅವರ ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಆ ಒಂದು ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಪೊಲೀಸರು ತನಿಖೆಯನ್ನು ಮಾಡುವಂಥದ್ದು. ಸದ್ಯ ಏನು ಕಾರ್ತಿಕೇಶ್ ಕೊಟ್ಟಿರುವಂಥ ಒಂದು ದೂರದ ಮೇಲೆ ಇಬ್ಬರ ವಿರುದ್ಧ ಒಂದು FIR ಆಗಿದ್ದು, ಪೊಲೀಸರು ಅದ್ರ ಬಗ್ಗೆ ಈಗ ಇಬ್ಬರನ್ನು ಕಸ್ಟಡಿಗೆ ಪಡೆದು ಒಂದು ಹೆಚ್ಚಿನ ತನಿಖೆ ಮತ್ತು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ನೋಡೋಣ ಯಾವ ರೀತಿಯ ವಿಚಾರಣೆ ನಡೆಯುತ್ತೆ. ನೆಕ್ಸ್ಟು ತನಿಖೆಯ ಸಂದರ್ಭದಲ್ಲಿ ಇನ್ನೂ ಏನೇನೆಲ್ಲ ಮಾಹಿತಿ ಸಿಗುತ್ತೆ ಅಂತ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. पापी सब